ಈಗ ಮೀಸಲಾತಿಯನ್ನ ಬಿಜೆಪಿ ಸರ್ಕಾರ ಘೋಷಣೆ ಮಾಡಿತು, ಕ್ಯಾಬಿನೆಟ್ ನಲ್ಲಿ ನಿರ್ಧಾರವನ್ನು ಮಾಡಿ. ಇವನ್ ಅವರು ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯುವಂತ ಸಂದರ್ಭದಲ್ಲೂ ಕೂಡ ಕೋರ್ ಕಮಿಟಿ ಸಭೆ ನಿರ್ಧಾರ ಮಾಡಿದೆ. ಮುಖ್ಯಮಂತ್ರಿಗಳ ಒಪ್ಕೊಳ್ಬಿಡಿ ಅಂತನೂ ಕೂಡ ಒಂದು ನಿರ್ಣಯವನ್ನ ಪಾಸ್ ಮಾಡಿದ್ರು. ಇದೆಲ್ಲವೂ ಕೂಡ ರಾಜಕೀಯ ಲೆಕ್ಕಾಚಾರನೆ. ಮತ್ತೆ ಯಾವ ರೀತಿಯಾಗಿ ಎದುರಿಸ್ತಾರೆ ಈಗ ಘೋಷಣೆ ಆದ ನಂತರ, ಯಾವ ರೀತಿಯಾಗಿ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಮುಂದಾಗತ್ತೆ ಸರ್ಕಾರ ಅನ್ನೋದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. SC/ST ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ SC/ST ಹೆಚ್ಚಿರುವಂತ ಉತ್ತರ ಕರ್ನಾಟಕದಿಂದ ಪ್ರಚಾರ ಯಾತ್ರೆ ಶುರು ಮಾಡ್ತಾ ಇದ್ದಾರೆ. ಅಕ್ಟೋಬರ್ 11ಕ್ಕೆ BSY ಬೊಮ್ಮಾಯಿ ಜನಸಂಕಲ್ಪ ಯಾತ್ರೆ ಜೋಡಿ ಎತ್ತುಗಳಂತೆ ಮುನ್ನುಗ್ತಾ ಇದ್ದಾರೆ. BS ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಪ್ರಚಾರ ಕಾರ್ಯ ಆರಂಭವಾಗ್ತಾ ಇದೆ. 2023 ಎಲೆಕ್ಷನ್ಗೆ ರಾಯಚೂರು ಗ್ರಾಮೀಣ ಕ್ಷೇತ್ರದಿಂದ ಆರಂಭ ಆಗ್ತಾ ಇದೆ. ಮೀಸಲಾತಿ ಲಾಭ ಪಡೆಯಲಿಕ್ಕೆ ಬರ್ತಾ ಇದ್ದಾರೆ ಬಿಜೆಪಿಯ ದಿಗ್ಗಜರು. BSY ಬೊಮ್ಮಾಯಿ, ರಾಮುಲು, ಶಿವನಗೌಡ ನಾಯಕ್ ಸೇರಿದಂತೆ ಹಲವರು ಆ ಒಂದು ಸಮುದಾಯದ ನಾಯಕರಿಗೆಲ್ಲರೂ ಕೂಡ ಭಾಗಿಯಾಗ್ತಾ ಇರುವಂತದ್ದು. ಈ ಮೀಸಲಾತಿ ಘೋಷಣೆ ಆಗಿರುವಂತ ಹಿನ್ನೆಲೆಯಲ್ಲಿ ಹಲವು ವರ್ಷಗಳ ಬೇಡಿಕೆ ಆಗಿತ್ತಲ್ಲ, ಈಗ 5 ನಲ್ಲಿ ಬಿಜೆಪಿ ಸರ್ಕಾರ ಅದಕ್ಕೆ ಓಕೆ ಅಂದಿರುವಂತ ಹಿನ್ನೆಲೆಯಲ್ಲಿ ಯಾವ ತರ ಕ್ರೆಡಿಟ್ ನ ಲಾಭ ಮಾಡ್ಕೊಳ್ತಾರೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀರಿ. ಅಕ್ಟೋಬರ್ 11ರಿಂದ ಬಿಜೆಪಿಯಿಂದ ಜನಸಂಕಲ್ಪ ಯಾತ್ರೆ ಇದೊಂಥರ ಮೀಸಲಾತಿ ಯಾತ್ರೆಯ ರೀತಿಯಲ್ಲೇ ಕಾಣಿಸ್ತದೆ. ಯಾಕೆಂದ್ರೆ ರಾಯಚೂರು ಭಾಗ, ಬಳ್ಳಾರಿ ಭಾಗ, ಚಿತ್ರದುರ್ಗ ಭಾಗ ಅಲ್ಲೆಲ್ಲ ನಡೀತಾ ಇದೆ ಇದು ಸಮಾವೇಶಗಳು. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ SC/ST ಸಮುದಾಯದವರಿದ್ದಾರೆ. ಆ ಒಂದು ಸಮುದಾಯವನ್ನ ಸೆಳೆಯುವಂತ ನಿಟ್ಟಿನಲ್ಲಿ ಈ ಯಾತ್ರೆಗಳಾಗ್ತಾ ಇರುವಂತದ್ದು. 224 ಕ್ಷೇತ್ರಗಳಲ್ಲಿ 2 ತಂಡಗಳಲ್ಲಿ ಜನಸಂಕಲ್ಪ ಯಾತ್ರೆಯನ್ನ ಮಾಡಲಿಕ್ಕೆ ಮುಂದಾಗಲಾಗಿರುವಂಥದ್ದು. ಅದರಲ್ಲಿ ಆರಂಭದಲ್ಲಿ ಒಂದು 100 ಕ್ಷೇತ್ರ, ಈಗ ಸ್ಟಾರ್ಟಿಂಗ್ 50 ಕ್ಷೇತ್ರ ಯಡಿಯೂರಪ್ಪನವರು ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಒಂದು ತಂಡ ನಡೀತಾ ಇರುವಂಥದ್ದು. ಆದರೆ ಸಮಾವೇಶಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. 50 ಕ್ಷೇತ್ರಗಳು ಅಂದ್ರೆ 50 ವಿಧಾನಸಭಾ ಕ್ಷೇತ್ರಗಳನ್ನ ರೀಚ್ ಮಾಡುವಂತ ನಿಟ್ಟಿನಲ್ಲಿ ಇಲ್ಲಿ ಮೇನ್ ಆಗಿ ಕಲ್ಯಾಣ ಕರ್ನಾಟಕದಿಂದ ಜನಸಂಕಲ್ಪ ಯಾತ್ರೆ ಯಾಕೆ ಆರಂಭ ಆಗ್ತಾ ಇದೆ? ಯಾಕೆಂದ್ರೆ ಆ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ SC/ST ಸಮುದಾಯದವರು, ಈಸಿಯಾಗಿ ಸೆಳಿಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಮಿಷನ್ 150 ಟಾರ್ಗೆಟ್ ಇಟ್ಟುಕೊಂಡು ಪುಣ್ಯಕ್ಷೇತ್ರದಿಂದ ಚಾಲನೆಯನ್ನ ನೀಡಲಾಗ್ತಾ ಇದೆ. ಮೇನ್ ಆಗಿ ಇನ್ನೊಂದು ವಿಚಾರ ಏನಿದೆ ಗೊತ್ತಾ, ಇಲ್ಲಿ ಒಳಗುಟ್ಟನ್ನ ನೋಡಿದಾದ್ರೆ AICC ಅಧ್ಯಕ್ಷರಾಗ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಆಗುವಂತ ಸಾಧ್ಯತೆ ಇರುವಂತದ್ದು. ಸೊ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನೋಡ್ರಿ ದಲಿತರನ್ನ AICC ಅಧ್ಯಕ್ಷರನ್ನಾಗಿ ಮಾಡಿದೆ. ಇದರ ಒಂದು ಲಾಭವನ್ನ ಕಾಂಗ್ರೆಸ್ ಎಲ್ಲಿ ಪಡೆದುಕೊಳ್ಬಿಡುತ್ತೆ ಅನ್ನುವಂತ ಆತಂಕ ಕೂಡ ಬಿಜೆಪಿಗಿತ್ತು. ಅದನ್ನ ಈ ಒಂದು SC/ST ಮೀಸಲಾತಿ ಜಾಸ್ತಿ ಮಾಡುವ ಮುಖಾಂತರನೂ ಕೂಡ ಎಲ್ಲೋ ಒಂದ್ ಕಡೆ ಆಗಬಹುದಾಗಿದ್ದಂತ ಒಂದು ಬಹುದೊಡ್ಡ ಹೊಡೆತವನ್ನ ಬಿಜೆಪಿ ತಪ್ಪಿಸ್ಕೊಂಡಂತೆ ಕಾಣಿಸ್ತಾ ಇದೆ. ನೋಡ್ಬೇಕು ಯಾವ ರೀತಿಯಾಗಿ ಲಾಭ ಆಗುತ್ತೆ ಅಂತ.